ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೊಳಗೊಬ್ಬ ಗಜ107. ನಾನಂತರೂ ಆರೋಗ್ಯವಾಗಿ ಆರಾಮಾಗದನಿ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಅನ್ಕೊಂಡು ಕೆಲವು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಮನಿ ಕಮ್ತ ಅವೆಲ್ಲ ಒಂದೇ ಸರಿಗೆ ಮೈ ಮೇಲೆ ಬಿದ್ದಿದ್ವು. ಗೊಂಜಾಳ ಮುರಿಯೋದು, ಒಡ್ಸೋದು, ಹೇರೋದು ಎಲ್ಲ ಮಾಡಿದ್ವಿ. ಆದ್ರೆ ಒಣಗಿಸಿ ಕೊಡೋದ್ರಾಗ ಜೀವನ ಸಾಕ್ಬೇಕಾಗಿ ಹೋಗುತ್ತೆ. ಬೆಳೆ ಬರೋಂಥ ಟೈಮಿಗೆ ಮಳೆ ಬೇಕಾಗಿದ್ದಿರ್ತೈತಿ. ಭೂಮಿ ಬಾಯಿ ತಕೊಂಡು ನಿಂತ್ಕೊಂಡಾಗ ಮಳೆ ಬರಂಗಿಲ್ಲ. ಬೆಳೆ ತಗೊಂಡು ಎಲ್ಲ ಗುಡ್ಡಿ ಹಾಕಕ್ ಕುಂತಿರ್ದು ದುಂಡಗ, ಅವಾಗ ಪುರ್ಸೊತ್ತಿಲ್ದಂಗೆ ಹೊಡಿತೈತಿ. ಎಂಥದ್ದು ಮಾಡೋದೇನ, ಇವನು ಒಣಗಿಸ್ಕೊಡೋದ್ರಾಗ ಸಾಕ್ಬೇಕಾಗಿ ಹೋಗಿತ್ತ. ಮೊನ್ನೆ ಕಾರುಣಿ ನಡೆದಿತ್ತು ಕರ್ಜಗಿಲ್ಲಿ. ಅದ್ರಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಬರೋಣ ಅಂತಂದು ಹೋದೆ. ನನ್ನ ಹಣೆ ಬರ್ಕ ನಾನು ಅಲ್ಲಿ ಹೋಗೋದ್ರಾಗ ಈಗ ಹಬ್ಬದ ಊರಿಗೆ ಬಂಡಿ ಹೊಡಂಗಿಲ್ಲ ಅಂತಂದು ಹೇಳ್ಬಿಟ್ಟಿದ್ರು. ಪೇಪರ್ನಾಗೆಲ್ಲ ಬಂದಿತ್ತದು. ಅದಕ್ಕೆ ಮೆರವಣಿಗೆ ಅಷ್ಟ ಮಾಡಿದ್ರು. ನಾನು ಅಲ್ಲಿಗೆ ಹೋಗಿ ಮುಟ್ಟೋದ್ರಾಗ ಎಲ್ಲ ಊರಿದ್ ಮೆರವಣಿಗೆ ಮುಗಿದು ಹೊಂಟ್ಬಿಟ್ಟುದು ಊರುಗಳು. ಇನ್ನು ಕೆಲವೊಂದಿಷ್ಟು ಬಂಡಿ ಹೋಗಿದ್ವು, ಅವು ಸಿಕ್ಕಾವು. ವಿಡಿಯೋ ಮಾಡ್ಕೊಂಬಂದಿನಿ, ಅದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾನಂತ. ನಾನು ಇನ್ನೇನು ಎಲ್ಲ ಹೋರಿಗಳು ಮೆರವಣಿಗೆಲ್ಲ ಮುಗಿದು ಸುತ್ತರ್ತಿದ್ದೆ ಎಲ್ಲ ಒಂದ್ ಕಡೆಗಿಟ್ಟು. ಅಷ್ಟಲ್ಲೇ ಹಾವೇರಿ ಕ್ರಾಂತಿ ನಾಗಣ್ಣವರು ಮತ್ತೆ ಹೋರಿ ಇನ್ನೇನು ಹೇರ್ಕೊಂಡು ಹೊಂಟಿದ್ರು. ಆ ಟೈಮ್ನಾಗ ನಾ ಹಚ್ಚಿಕೆ, ಅಣ್ಣ ಹಿಂಗೆ ಒಂದು ಸಣ್ಣಕ್ಕೊಂದು ಇಂಟ್ರೂ ತಗೊಂತೀನಿ ಅಂತ ಅಂದೆ. ಅವ್ರು ಪಾಪ ಪುರ್ಸೊತ್ ಮಾಡ್ಕೊಂಡು ಅಲ್ಲೇ ನಿಲ್ಲಿಸಿ, ಹಂಗ ಹೊಂಟಿದ್ರ ದಾರ್ಯಾಗ ನಿಲ್ಲಿಸಿ ಅಲ್ಲೇ ವಿಡಿಯೋನ ಮಾಡ್ಕೊಂಡ್ವಿ. ಹಾವೇರಿ ಕ್ರಾಂತಿ ಹೋರಿ ಎಲ್ಲಿಂದ ತಂದ್ರು, ಯಾವ ರೀತಿ ಹಬ್ಬ ಮಾಡ್ತು, ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಅವ್ರನ್ನ ಕೇಳೋಣ. ಹಾವೇರಿ ಕ್ರಾಂತಿ ಹೋರಿ ಮಾಲೀಕರು ಬಂದ್ಬಿಟ್ಟು ನಾಗಣ್ಣವರು, ಅದು ಎಲ್ರಿಗೂ ಗೊತ್ತಿದೆ. ಅಣ್ಣ, ಹೋರಿನ ಎಲ್ಲಿಂದ ತಗೊಂಬಂದ್ರಿ, ಯಾವಾಗ ತಗೊಂಬಂದ್ರಿ ಅಣ್ಣ? ಎಲ್ಲರಿಗೂ ನಮಸ್ಕಾರ. ಈ ಊರಿನ ತಮಿಳ್ನಾಡು ಆಂಧ್ರ ಬಾರ್ಡರ್ ವೇಲೂರಿಂದ ಸುರೇಶ್ ಅಂತ ಹೇಳಿ, ಅಲ್ಲಿ ವೇಲೂರು ಸುರೇಶ್ ಅಂತೇಳಿ ನಮ್ಗೆ 70,000ಕ್ಕೆ ಊರಿ ಕೊಡ್ಸಿದ್ರು. ಅಲ್ಲಿಂದ ತಮಿಳ್ನಾಡಿಂದ ವೇಲೂರಿಂದ ತೊಗೊಂಬಂದಿ ಊರಿ ನಾವು. ಈ ಹೋರಿನ ಯಾಕೆ ತರಬೇಕು, ಆಮೇಲೆ ಕ್ರಾಂತಿ ಅಂತಂದ್ರೆ ಯಾಕೆ ಹೆಸರು ಇಟ್ರಿ ಅಂತ? ನಾನು ಹೋರಿ ಹಬ್ಬ ಮಾಡಕ್ಕೆ ಶುರು ಮಾಡಿದಾಗ ನಾನು ಹೆಚ್ಚು ಕಡಿಮೆ 3ನೇ ಕ್ಲಾಸು 4ನೇ ಕ್ಲಾಸ್ ಇದ್ದೆ. ಅವಾಗೊಂದು ಹಾವೇರಿ ಹುಲಿ ಅಂತ ಹಳೆ ಊರಿ ಇತ್ತು. ಅದನ್ನ ಆಮೇಲೆ ಶಿರಾಳಕೊಪ್ಪಕ್ಕೆ ಕೊಟ್ಟರು. ಶಿರಾಳಕೊಪ್ಪ ಹುಲಿ ಅಂತ. ಆ ಊರಿಗೆ ಭಾಳ ದೊಡ್ಡ ಅಭಿಮಾನಿ ನಾನು. ಆ ಹೋರಿ ಹಬ್ಬ ನೋಡ್ದಾಗಿಂದಾನ ನಾನು ಹೋರಿ ಹಬ್ಬನ ಮಾಡಬೇಕು, ನಾನು ಹೋರಿ ಕಟ್ಬೇಕನ್ನೋ ಆಸೆ ಭಾಳ ಇತ್ತು. ಆ ಹೋರಿ ಏನು ತೀರೋದ್ಮೇಲೆ ಮತ್ತೆ ನಮ್ಗೆ ಹೋರಿ ಹಬ್ಬದ ಮೇಲೆ ಆಸೆನೇ ಇರಲಿಲ್ಲ. ಅದಾದ್ಮೇಲೆ ನನಗೆ ಮತ್ತೆ ಹೋರಿ ಹಬ್ಬ ಮಾಡ್ಬೇಕು, ಹೋರಿ ಹಬ್ಬಕ್ಕೆ ಬರ್ಬೇಕಂತ ಆಸೆ ಬಂದಿದ್ದೆ ಅನ್ನದಾತ ಊರಿ ನೋಡಿದ್ಮೇಲೆ. ಅನ್ನದಾತ ಊರಿ ಹಾವೇರಿ ಹುಲಿ ಬಿಟ್ಟ ಮೇಲೆ ಅನ್ನದಾತ ಊರಿಯಿಂದ ಹಬ್ಬ ಮಾಡಕ್ಕೆ ಶುರು ಮಾಡಿದ್ವಿ. ಅದಾದ್ಮೇಲೆ ನಂದೇ ಆದಂಥ ಒಂದು ಹೋರಿ ಕಟ್ಬೇಕಂತೇಳಿ ನನ್ನ ಮನಸ್ಸಿಗೆ ಆಸೆ ಬಂತು. ಅದ್ರ ಮೇಲೆ ಊರಿನ ತೊಗೊಂಬಂದ್ವಿ. ಇದು ಕ್ರಾಂತಿ ಅಂತಂದು ಯಾಕೆ ಹೆಸರು ಇಟ್ರಿ ಅಣ್ಣ? ಅಂದ್ರೆ ನಾವು ದರ್ಶನ ಅಪ್ಪಟ ಅಭಿಮಾನಿ ರೀ ನಾವು. ಕ್ರಾಂತಿ ಫಿಲ್ಮ್ ರಿಲೀಸ್ ಆತಲ್ಲ, ಆ ಮೂವಿ ಪ್ರಚಾರಕ್ಕೆ ಅಂತೇಳಿ ಇದು ಹಾವೇರಿ ಕ್ರಾಂತಿ ಅಂತ ಹೆಸರಿಟ್ಟು ಇದಕ್ಕೆ. ಅಣ್ಣ, ಇದು ನೀವು ತಗೊಂಬಂದಾಗ ಎಷ್ಟಲ್ಲಿ ಇತ್ತಣ್ಣ ಇದು? ನಾವು ತೊಗೊಂಬಂದಾಗ 6ರಲ್ಲಿತ್ತು. ಇತ್ತಲ್ಲ 6ರಲ್ಲಿತ್ತು. ಇವಾಗ ಎಷ್ಟಲ್ಲಿದೆ ಅಣ್ಣ? ಇವಾಗ ಅವನಿಗೆ ಗೊತ್ತಿರಿ ಅದು. ಇದು ಇದುವರೆಗೂ ಎಷ್ಟು ಹಬ್ಬ ಮಾಡೈತಣ್ಣ ಅದು? ಒಂದು 15-20 ಹಬ್ಬ ಮಾಡಿರ್ಬೇಕ್ರಿ ಇದುವರೆಗೂ. ಅದ್ರಾಗ ನಿಮ್ಗೆ ಫೇವ್ರೇಟ್ ಹಬ್ಬ ಅಂದ್ರೆ ಯಾವ್ದಣ್ಣ ಅದು? ನಮಗೆ ಕೊಳಗಿ ಹಬ್ಬ, ಮಾರಂಬೇಡ ಹಬ್ಬ, ಆಮೇಲೆ ಹುಲ್ಗಿನ ಕೊಪ್ಪ ಹಬ್ಬ, ಅದು ನನಗೆ ಫೇವ್ರೇಟ್ ಹಬ್ಬ. ಫಸ್ಟ್ ತಂದ್ಬಿಟ್ಟೆ ಪಿ ಏರ್ಸಿದ್ದ ಏನು ಫಸ್ಟ್ ಆ್ಯಕ್ಷನಲ್ಲೆಲ್ಲ ಮಾಡಿದ್ವಿ? ಸ್ಟಾರ್ಟಿಂಗ್ ತಂದ ತಕ್ಷಣ ಪಿ ಏರ್ಸಿದ್ ನಾವು. ಅಂದ್ರಣ ಇದು ಹೋರಿ ಹೈಟ್ ಕಡಿಮೆ ಐತಲ್ಲ, ಆಮೇಲೆ ಆರಲ್ಲು. ಇವಾಗಿನ ಹೋರಿ ಹಬ್ಬ ಅಂದ್ರೆ ಜಾಸ್ತಿ ಕಾಂಪಿಟೇಷನ್ ಇರ್ತಲ್ಲ, ಯಾವ ಧೈರ್ಯ ಬಂತಣ್ಣ ನಿಮ್ಗೆ ಈ ಹೋರಿ ನೋಡಿದ ತಕ್ಷಣ ಇದು ಪಿ ಹೊರ್ತತಿ, ಹಬ್ಬ ಮಾಡ್ತತಿ ಅಂತಂದು ಹೆಂಗ್ ಧೈರ್ಯ ಬಂತಂತ? ಇಲ್ಲ, ಊರಿಗೆ ಗತ್ತು ಸಿಟ್ಟು ನೋಡಿ, ಆಮೇಲೆ ತಲೆ ಮೇಲೆ ಚಟ್ ಇದ್ದಾಗ ಅದು ಮಾಡೋ ಆ್ಯಕ್ಷನ್ ಅದೆಲ್ಲ ನೋಡಿ ಪಿ ಹೊರ್ಸಿದ್ರೆ ಹಬ್ಬ ಮಾಡತ್ತನ್ನ ನಂಬಿಕೆ ಮೇಲೆ ಅದನ್ನ ಪಿ ಹೊರ್ಸಿದ್ವಿ ನಾವು. ಫಸ್ಟ್ ಆಡೂರು ಹಬ್ಬ, ಆಡೂರಿಗೆ ಖುಷಿಗೆ ಕಾರುಣಿಗೆ ಹಬ್ಬ ಮಾಡ್ತಾರಲ್ಲ, ಅವಾಗ ಫಸ್ಟ್ ಅಲ್ಲಿ ಪಿ ಹೊರ್ಸ್ ಟ್ರಯಲ್ ನೋಡಿದ್ವಿ. ಅಲ್ಲಿಂದ ಕನ್ಫರ್ಮ್ ಆಯ್ತು ಪಿ ಅಲ್ಲಿ ಹಬ್ಬ ಮಾಡತ್ತೆ ಅಂತೇಳಿ. ಆಮೇಲೆ ನಾವು ಪಿ ಹೊರ್ಸ್ ಎಲ್ಲ ಕಡೆ ಹಬ್ಬ ಮಾಡಿದ್ವಿ. ಅಂದ್ರೆ ಹೋರಿ ಭಾಳಷ್ಟು ಕಾಡೈತಲ್ಲ, ಅದು ಯಾರನ್ನು ಮುಟ್ಟಿಸಿ ಕೊಡಂಗಿಲ್ಲ. ಈಗ ಆಕ್ಷನ್ ಹೊರಗ ಧೈರ್ಯ ಮಾಡ್ಬೋದಿತ್ತು ನೀವು, ಪಿಪಿನೇ ಯಾಕೆ ಅಂತಂದು? ಆ್ಯಕ್ಷನ್ ಒಳಗಂದ್ರೆ ಹೊರಗಡೆ ಹುಡುಗ್ರಿಗೆ ಹಿಡ್ಯಾಕ ಹೆದರೋರು, ಆಮೇಲೆ ಯಾರಿಗಾರ ಅನಾಹುತ ಆಗಿತ್ತು, ಯಾರಿಗಾರ ಹುಡುಗರೆಲ್ಲ ಬ್ಯಾಡಣ ಆ್ಯಕ್ಷನ್ ಒಳಗೆ ಹೊರಗಡೆ ಹಿಡ್ಯಾಕಾಗಲ್ಲ, ಪಿಪಿನೇ ವರ್ಷನ ಅಂದ್ರೆ ಹಂಗಾಗಿ ಪಿಪಿನೇ ವರ್ಷಿದ್ವಿ. ಎಷ್ಟಡಿ ಪಿ ಕಟ್ತೀರಣ್ಣ ಹೈಟಿಗೆ? ಒಂದು 12 ಅಡಿ 12-13 ಅಡಿ ಪಿಪಿ ಕಟ್ತೀವಿ.
ಇವಾಗ ಹೋರಿ ಯಾವ ಊರಲ್ಲಿ ಇರ್ತದಣ್ಣ ಊರಿ? ಇದು ಹರಿವಿ ನಾಗ್ನೂರ್ ಹತ್ರ ಕೂಡ್ಲು ಹೊಳಿ ಇದೆಯಲ್ಲ ಅದ್ರ ಮುಂದೆ ಹರಿವಿಯಲ್ಲಿ ಹೋರಿ. ಈಗ ಹೋರಿ ಯಾರ ಮನೆಗೆ ಇರ್ತದಣ್ಣ? ಅವ್ರ ಊರಿ ಎಲ್ಲ ನೋಡ್ಕೊಳ್ಳೋದು ಅವ್ರೆ. ಅಣ್ಣ ನಿಮ್ ಹೆಸರು? ಯಶ್ಪಾಕಣ. ಈ ಹೋರಿನ ಮುಂಚಿಂದಾನೆ ನೀವ ಸಾಕ್ತಿದಾರ ಏನು? ಹಾ ಮುಂಚಿಂದಾನೆ ಫಸ್ಟಿಗೆ ಬಂದ ತಕ್ಷಣ ನಿಮ್ಮ ಮನೆಗೆ ಬಂದ? ನಮ್ಮ ಮನೇಲಿ ಇದೆ. ಅಂದ್ರೆ ನಾಗಣ್ಣವ್ರು ಹೇಗ್ ಪರಿಚಯ ಅಂತಾನ? ಹಾವೇರಲ್ಲಿ ನೋಡಿದ್ವಣ, ಅಲ್ಲಿ ಪರಿಚಯ ಆದ್ರು. ಇವಾಗ ಇದ್ರನ್ ಬಿಟ್ಟು ಮುಂಚೆ ಯಾವ್ದಾದ್ರು ಹೋರಿ ಸಾಕಿದ್ರೆ ಏನಣ್ಣ? ಯಾವ್ದು ಇಲ್ಲ ಅಣ್ಣ, ಇದು ಬಿಟ್ರೆ. ಹೋರಿ ನಿಮ್ಗ ಈ ಹೋರಿ ಕ್ರಾಂತಿ ಹೋರಿ ಫ್ಯಾನ್ ಅಲ್ಲ ನೀವು? ಇದ್ರಲ್ಲಿ ಏನ್ ಇಷ್ಟ ಆಯ್ತು? ಯಾವ ತರ ಸ್ಪೆಷಾಲಿಟಿ ಇತ್ತ? ಅದ್ರ ಆಕ್ಷನ್ ಅಣ್ಣ, ಅದ್ರ ಮಾಡಗತ್ತು ಅದೆಲ್ಲ ಇಷ್ಟ. ಯಾವ ಊರಣ್ಣ ನಿಮ್ದು? ನಮ್ದು ಆಡೂರು ಅಂತ ತುಮ್ರಿಕೊಪ್ಪ. ಹನುಮಂತ್ ಅಂತ. ಅಣ್ಣ ಈ ಹೋರಿ ಯಾವಾಗಿಂದ ಫ್ಯಾನ್ ಆದ್ರಿ? ಯಾಕೆ ಫ್ಯಾನ್ ಆದ್ರಿ ಅಂತ? ಹೋರಿ ನಮ್ಮ ಮಾವರದ ಇದು, ಹಂಗಾಗಿ ಹೋರಿ ಹಬ್ಬದಾಗ ಒಂದು ಕ್ರೇಜ್ ಇತ್ತು ನಮ್ಮ ಮಾವರ್ದಾತ ಹೋರಿದಾತ, ಹಂಗಾಗಿ ಹೋರಿ ಫ್ಯಾನ್ ಆದ್ವಿ, ಹೋರಿ ಬೆಂಬಲ ಅದ. ಇದ್ರದ್ದು ನಿಮ್ಗೆ ಇಷ್ಟ ಆಗಂತ ಕ್ರಾಂತಿ ಹೋರಿಲಿ ಏನ್ ಇಷ್ಟ ಆಗುತ್ತಣ್ಣ ನಿಮ್ಗೆ ಹೋರಿ? ಅದ್ರ ಸ್ಟೈಲ್ ಭಾಳ ಇಷ್ಟ ಆಗೈತಿ. ಅಂದ್ರೆ ನಾವು ದರ್ಶನ ಫ್ಯಾನ್ ಅಲ್ಲ, ಅವಂದು ಯಾವ ಥರ ಸ್ಟೈಲ್ ಇರ್ತೈತಿ ಆ ಥರನ ಹೋರಿದ ಸ್ಟೈಲ್ ಐತಿ, ಹಂಗಾಗಿ ಅದ್ರ ಹೋರಿ ಫ್ಯಾನ್ ನಾವು. ಅಣ್ಣ ಇದಕ್ಕೆ ಹೋರಿ ಹಬ್ಬದಲ್ಲಿ ಯಾವ ತರ, ಇವಾಗ ಹೋರಿ ಸ್ಟಾರ್ಟ್ ಆಗುತ್ತಲ್ಲ ಹಬ್ಬ, ಹೋರಿ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಯಾವ ತರ ಟ್ರೈನಿಂಗ್ ಕೊಡ್ತೀರಣ್ಣ ಇದಕ್ಕೆ? ಯಾಕಂದ್ರ ಬಹಳಷ್ಟು ಕಾಡೈತಿ ಅಂತಂದು ಹೋರಿ ಓನರ್ ಎಲ್ಲ ಹೇಳಿದ್ರು. ನಿಮ್ಗ ತುಂಬಾ ರೂಢಿ ಆಗೈತಲ್ಲ, ಯಾವ ತರ ರೂಢಿ ಮಾಡ್ಕೊಂಡ್ರಿ ಅಂತ? ಈ ಜಾಕದಣ್ಣ ಬೈಕ್ನ್ಯಾಗ ರನ್ನಿಂಗ್ ಹೊಡಿಯೋದು ಅದಷ್ಟು ಮಾಡಿ. ಈಗಂದ್ರ ಮುಂಚೆ ರೂಢಿ ಇಲ್ಲ ಅಂತ ಅಂದ್ರಲ್ಲ, ಅದ್ ನೀವ್ ಹೆಂಗ್ ರೂಢಿ ಮಾಡ್ಕೊಂಡ್ರಿ ಅಂತ? ನಮಗೂ ಫಸ್ಟ್ ಆದಿತ್ತು, ಅದು ಆಮೇಲೆ ರೂಢಿ ಆಯ್ತಾನ. ಇದಾಗಿತ್ತು ಇವತ್ತಿನ ಹಾವೇರಿ ಕ್ರಾಂತಿ ಎಪಿಸೋಡು. ಇದೇ ತರ ಸಪೋರ್ಟ್ ಮಾಡ್ತಾ ಇರ್ರಿ. ಆಮೇಲೆ ಕ್ರಾಂತಿ ಹೋರಿ ನೀವು ಅನ್ಕೊಂಡಂಗೆ ಅದು ನೋಡಕ್ ಹೈಟ್ ಕಮ್ಮಿ, ಫೈಟ್ ಜಾಸ್ತಿ. ಆಮೇಲೆ 6 ಹಲ್ಲಲ್ಲಿ ಹಬ್ಬ ಮಾಡಕ್ ಶುರು ಮಾಡಿತ್ತು, ಅದಾದ್ಮೇಲೆ ಕಂಟಿನ್ಯೂ ಆಗಿ ಕಾಂಪಿಟೇಷನ್ ಮೇಲೆ ಹಬ್ಬ ಮಾಡ್ಕೊಂತ ಈಗ ಹೋರಿ ಹಬ್ಬದಲ್ಲಿ ಮಿನಿ ಬಂಡೆ ಆಗಿ ಟ್ರೆಂಡಿಂಗ್ ಅಲ್ಲಿದೆ. ಎಲ್ಲರೂ ಇದೇ ತರ ಹೋರಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ನಗಣ. ಥ್ಯಾಂಕ್ ಯು.